ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನೆವಿಲ್ ಗೊಡಾರ್ಡ್ ಅಂತ ಏನೋ ಒಂದು ಮನುಷ್ಯನನ್ನ ಪರಿಚಯ ಮಾಡಿಸಿದ್ದೆ ಹಿಂದಿನ ವಿಡಿಯೋಗಳಲ್ಲಿ. ಆ ನೆವಿಲ್ ಹೇಳಿರ್ತಕ್ಕಂಥ ರಿವಿಷನ್ ಟೆಕ್ನಿಕ್ ಅಂದ್ರೆ ಏನು, ಒಂದು ರಿವಿಷನ್ ಟೆಕ್ನಿಕ್ ಅಂತ ಅವರು ಹೇಳಿದ್ದಾರೆ. ಅದಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ತೀನಿ ಮತ್ತು ಅದರ ಒಂದು ವೈಜ್ಞಾನಿಕ ಹಿನ್ನೆಲೆ ಏನು, ಅದು ಯಾಕೆ ವರ್ಕ್ ಆಗುತ್ತೆ, ಯಾಕೆ ವರ್ಕ್ ಆಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಸೊ ನೆವಿಲ್ ಏನು ಹೇಳಿದ್ರು, ನಮ್ಮ ಜೀವನದಲ್ಲಿ ನೀವು ಯಾವುದೇ ಒಂದು ಫೀಲಿಂಗ್ ಅನ್ನ ಕನ್ಸಿಡರ್ ಮಾಡಿ, ಈಗ ಕರೆಂಟ್ ಮೂಮೆಂಟ್ ಅಲ್ಲಿ ಅಥವಾ ಯಾವುದೇ ಒಂದು ಟೈಮಲ್ಲಿ ಒಂದು ಫೀಲಿಂಗ್ ಅನ್ನ ಕನ್ಸಿಡರ್ ಮಾಡಿ, ಆ ಫೀಲಿಂಗ್ ಅನ್ನ ಅಬ್ಸರ್ವ್ ಮಾಡಿ. ಸುಮ್ಮನೆ ಬರ್ತವೆ ಹೋಗ್ತವೆ ಅಷ್ಟೇ ಫೀಲಿಂಗ್ಗಳು, ಆದ್ರೆ ಒಂದನ್ನ ಪರ್ಟಿಕ್ಯುಲರ್ ಆಗಿ ತಗೊಂಡ್ಬಿಟ್ಟು, ಎಷ್ಟೊಂದು ಬರ್ತಿರ್ತವಲ್ಲ ಒಂದು ಫೀಲಿಂಗ್ ತಗೊಂಡ್ಬಿಟ್ಟು ಅದನ್ನ ಅನಲೈಸ್ ಮಾಡಿ, ಎಕ್ಸಾಮಿನ್ ಮಾಡಿ, ಈ ಫೀಲಿಂಗಿಗೆ ಯಾವ ಮೆಮೊರಿ ಅಸೋಸಿಯೇಟೆಡ್ ಆಗಿದೆ ಅಂತ. ಫೀಲಿಂಗ್ಗಳು ಸುಮ್ಮನೆ ಬರ್ತಾವ? ಇಲ್ಲ. ಖುಷಿ, ದುಃಖ, ಏನೇ ಯಾವುದೇ ಟೈಪ್ ಆಫ್ ಫೀಲಿಂಗು ಸುಮ್ಮನೆ ಬರುತ್ತೆ? ಇಲ್ಲ. ಎಲ್ಲ ಫೀಲಿಂಗಿಗೆ ಒಂದು ಮೆಮೊರಿ ಅಸೋಸಿಯೇಟೆಡ್ ಆಗಿರುತ್ತೆ, ಯಾವುದೋ ಒಂದು ಘಟನೆ ಹಿಂದೆ ನಡೆದಿರ್ತಕ್ಕಂಥದ್ದು. ಈ ಮೆಮೊರಿ ಯಾಕೆ ಅಸೋಸಿಯೇಟೆಡ್ ಆಗಿರ್ಬೇಕು ಎಲ್ಲ ಫೀಲಿಂಗಿಗೆ ಅಂತಂದ್ರೆ, ಮತ್ತೆ ನೆವಿಲ್ ಏನ್ ಹೇಳ್ತಾರೆ, ಮ್ಯಾನ್ ಲಿವ್ಸ್ ಇನ್ ಹಿಸ್ ಇಮ್ಯಾಜಿನೇಷನ್. ಯಾವುದೇ ಮನುಷ್ಯ ತನ್ನ ಇಮ್ಯಾಜಿನೇಷನ್ ಅಲ್ಲಿ ಅಥವಾ ತನ್ನ ಮನಸ್ಸಿನಲ್ಲೇ ಬದುಕ್ತಾನೆ ಹೊರತು ಹೊರಗಿನ ಪ್ರಪಂಚದಲ್ಲಿ ಅಲ್ಲ. ಯಾಕಂದ್ರೆ 3D ಜಗತ್ತು ಅನ್ನೋದು ಇಲ್ಲ. ಆ ಜಗತ್ತೇ ನಿಮ್ಮ ತಲೆ ಒಳಗಿರ್ತಕ್ಕಂಥ ಆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದಕ್ಕೆ ನಾವು ಬ್ರಹ್ಮಾಂಡ ಅಂತ ಕರಿತೀವಿ. ಹಂಗೆ ನೋಡಿದ್ರೆ 8 ಬಿಲಿಯನ್ ಜನ ಇದಾರಲ್ಲ, 8 ಬಿಲಿಯನ್ ಪ್ರಪಂಚಗಳು ಇದಾವ ಅಂತ ಕೇಳಿದ್ರೆ ಹೌದು, ಎಲ್ಲಿದಾವೆ? ಹೊರಗಡೆ ಇಲ್ಲ, ಅವ್ರ ತಲೆ ಒಳಗಿದಾವೆ. ನೀವು ನೋಡ್ತಕ್ಕಂಥ ಪ್ರಪಂಚ ನಿಮಗೇನು ಪ್ರಪಂಚ ಅಂತ ಅನ್ಸುತ್ತೆ, ಅವರಿಗೆ ಅದು ಪ್ರಪಂಚ ಅಂತ ಅನ್ಸಲ್ಲ. ಹೀಗೆ ಮ್ಯಾನ್ ಲಿವ್ಸ್ ಇನ್ ಇಮ್ಯಾಜಿನೇಷನ್ ಅಂತ ಅವ್ರು ಹೇಳಿದ್ರು ನೆವಿಲ್. ಅದೇ ತರ ಆ ಫೀಲಿಂಗ್ಗೆ ನಮ್ಮ ಮೆಮೊರಿಗಳು ಯಾವುದೋ ಖುಷಿಯಾಗಿರ್ತಕ್ಕಂಥ ಮೆಮೊರಿ ಅವಾಗ ನೆನೆಸ್ಕೊಂಡ್ರೆ ನಮಗೇನೋ ಹೋಪ್ ಬಂದಂಗೆ ಆಗುತ್ತೆ, ಮುಂದೆ ಅದೇ ತರ ಆಗುತ್ತೆ ಅಂತ ಅನ್ನೋ ಒಂದು ಫೀಲಿಂಗು. ಯಾವುದೋ ಒಂದು ಮಿಸ್ ಆಗಿದೆ ನನ್ನ ಲೈಫಲ್ಲಿ ಅಂತ ಯಾವುದಾದ್ರೂ ಒಂದು ಫೀಲಿಂಗ್ ಇದ್ರೆ, ಆ ಒಂದು ಮೆಮೊರಿ ಬರ್ತಾ ಇದ್ರೆ ಅದಕ್ಕೆ ತಕ್ಕಂಗೆ ಲೋ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಫೀಲಿಂಗ್ಗಳು ಅಥವಾ ಬೇಜಾರಾಗ್ತಕ್ಕಂಥ ಫೀಲಿಂಗ್ಗಳು ಈ ತರ ಬರ್ತಾ ಹೋಗ್ತವೆ. ರಿವಿಷನ್ ಟೆಕ್ನಿಕ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವ ಘಟನೆಯನ್ನ ನೀನು ಆಗಬಾರ್ದು ಅಂತ ಅನ್ಕೊಂಡಿರ್ತೀಯ ಅದು ಆಗ್ಬಿಟ್ಟಿರುತ್ತೆ. ಹಿಂಗಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ನೀವು ಅನ್ಕೊಂಡಿರ್ತೀಯ, ಬಟ್ ಅದು ಹೆಂಗು ಬೇರೆ ಆಗಿರುತ್ತೆ. ಆ ಮೆಮೊರಿ ಏನಿದೆ, ಆಗಿಲ್ಲ ಅಥವಾ ಈ ತರ ಆಗ್ಬಿಡ್ತಲ್ಲ ಅಂತ ಆ ತರ ಬೇಜಾರಿನ ಮೆಮೊರಿ, ಅದು ಕ್ಯಾರಿ ಆಗ್ತಾ ಬಂದು ನಮ್ಮ ಮನಸ್ಸಿನಲ್ಲಿ ಆ ಬ್ರೈನ್ ಸೆಲ್ಸ್ ಅಲ್ಲೇ ಕೂಡ್ತಾ ನಮಗೆ ಫ್ಯೂಚರ್ ಹೆಂಗಾಗ್ಬಿಡುತ್ತೋ ಅಂತ ಪ್ರತಿ ಕ್ಷಣ ಟೆನ್ಷನ್ ಮಾಡಂಗ್ ಮಾಡ್ಬಿಡುತ್ತೆ. ಅದಕ್ಕೆ ನೆವಿಲ್ ಏನ್ ಹೇಳಿದ್ರು, ಟೈಮ್ ಅನ್ನೋದು ಒಂದು ಇಲ್ಯೂಷನ್ ತರ. ಹಿಂದೆ ಏನೋ ಒಂದು ನಡೆದಿತ್ತು, ಮುಂದೆ ಏನೋ ಒಂದು ನಡೆಯುತ್ತೆ ಅಂತ ಅನ್ನೋದೇ ನಮ್ಮ ಮನಸ್ಸಿನಲ್ಲಿ ಆಗ್ತಿರ್ತಕ್ಕಂಥ ತಳಮಳಗಳೇ ಹೊರತು ಅವು ನಿಜವಾಗ್ಲೂ ಘಟನೆಗಳು ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ವಿಡಿಯೋ ಮಾಡ್ತಿದ್ದೀನಲ್ಲ, ನೆಕ್ಸ್ಟ್ 3 ಸೆಕೆಂಡ್ ಆದ್ಮೇಲೆ ಒಂದು ಕ್ಷಣ ಬರುತ್ತೆ. ಈಗ ಟಕ್ ಟಕ್ ಟಕ್, ಒಂದು ಕ್ಷಣ ಬಂತು. ಇವಾಗ ಈ ಕ್ಷಣ ಬಂತಲ್ಲ, ಇವಾಗ ಈ ಕ್ಷಣದಲ್ಲಿ ನಾವಿದೀವಿ. 3 ಸೆಕೆಂಡ್ ಹಿಂದೆ ಆ ಕ್ಷಣ ಹೋಯ್ತಲ್ಲ, ಏನದು ಹೋಗಿದ್ದು? ಅದು ನಿಜವಾಗ್ಲೂ ಹೋಯ್ತಾ? ನೀವು ಇದನ್ನ ಯೋಚನೆ ಮಾಡಬೇಕು ಸರಿಯಾಗಿ, ಲಾಜಿಕಲಿ, ಇಮೋಷನಲಿ ಅಲ್ಲ. ಇಮೋಷನಲಿ ಆಗಿ ಮಾಡ್ಬಿಟ್ರೆ ನಮಗೇನು ಗೊತ್ತಾಗಲ್ಲ. ಲಾಜಿಕಲಿ ಯೋಚನೆ ಮಾಡಿ. 3 ಸೆಕೆಂಡ್ ಒಂದು ಕ್ಷಣ ಇತ್ತಲ್ಲ, ನಾನು ಮಾತಾಡಿದ್ನಲ್ಲ, ಅವಾಗ ಅದು ಎಲ್ಲಿ ಹೋಯ್ತು? ಅದು ಇಲ್ಲೇ ಇದ್ದಂಗಿತ್ತಲ್ಲ, ಇವಾಗ ಇಲ್ಲೇ ಎಲ್ಲೋ ಇದ್ದಂಗಿತ್ತಲ್ಲ, ಎಲ್ಲಿ ಹೋಯ್ತು ಇವಾಗ ಅಂತ ನಿಮಗೆ ಕ್ವಶನ್ ಬರುತ್ತೆ. ಆ ಕ್ವಶನ್ ಬಂದಾಗ ಇನ್ನೂ ಒಂದು ಲೆವೆಲಿನ ಲಾಜಿಕಲ್ ಬ್ರೈನ್ ಒಂದು ಆನ್ಸರ್ ಕೊಡುತ್ತೆ. ಅದೇನಂತಂದ್ರೆ, ಆ ಕ್ಷಣ ಇರ್ಲೇ ಇಲ್ಲ ಅಂತ. ಹಾಗಿದ್ಮೇಲೆ ಅದು ಏನದು 3 ಸೆಕೆಂಡ್ ಹೋಯ್ತಲ್ಲ, ಈಗ ಎಣಿಸಿದೆಲ್ಲ ಟಕ್ 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 ಅಂತ, ಅದು ಏನದು 3 ಸೆಕೆಂಡ್ ಆದ್ಮೇಲೆ ಹೋಯ್ತಲ್ಲ, ಅದೇನಂತಂದ್ರೆ ಅದು ಆ ತರ ಆಗಿದೆ ಅಂತ ನಾವು ಅನ್ಕೊಂತಿರೋ ಆ ಫೀಲಿಂಗ್. ಮತ್ತೆ ಹೇಳಿದ್ನಲ್ಲ, ಆ ಫೀಲಿಂಗ್ಗೆ ಆ ಮೆಮೊರಿ, ಆ ಈವೆಂಟ್ ಕನೆಕ್ಟ್ ಆಗಿದೆ. ಇದೇ ತರ ಇವತ್ತು ನೀನು ಯಾವ್ದಾದ್ರೂ ಒಂದು ವಿಷಯಕ್ಕೋಸ್ಕರ ಬೇಜಾರಾಗಿದೆಯಾ ಅಂತಂದ್ರೆ, ಯಾವ್ದಕ್ಕಾಗಿದೆ ಅಂತ ಯಾರೋ ಕೇಳ್ತಾರೆ ಬಂದು. ಇಲ್ಲ, ಒಂದು ಘಟನೆ ಆಗ್ಬಿಡ್ತು ನನ್ನ ಲೈಫಲ್ಲಿ, ಅದಕ್ಕೆ ನಾನು ಹಿಂಗಾಗ್ಬಿಟ್ಟಿದ್ದೀನಿ. ಅಥವಾ ಯಾಕೆ ಖುಷಿ ಇದೆ ಅಂತಂದ್ರೆ ಕೂಡ ಅದಕ್ಕೊಂದು ರೀಸನ್, ಬರೀ ಬೇಜಾರಂತಲ್ಲ, ಏನೋ ಒಂದು ಫೀಲಿಂಗ್ ಹಂಗಾಗಿತ್ತು. ಆದ್ರೆ ಹಂಗಾಗಿತ್ತು ಅನ್ನೋದು ಯಾವಾಗೋ ನಿನ್ನೆಯೋ ಅಥವಾ ಮೊನ್ನೆಯೋ, 1 ವರ್ಷದ ಕೆಳಗೋ 2 ವರ್ಷ ಕೆಳಗೋ ಆಗಿರೋದು. ಅದು ನಿಜವಾಗ್ಲೂ ಆಗಿತ್ತ ಅಂತಂದ್ರೆ ಇಲ್ಲ, ಅದು ಒಂದು ಭ್ರಮೆ, ಅದೊಂದು ಇಲ್ಯೂಷನ್. ಹಾಗಿದ್ಮೇಲೆ ಅದು ನಿಜವಾಗ್ಲೂ ನಡೆದಿದೆ, ಅದನ್ನ ಭ್ರಮೆ ಅಂತ ಅನ್ಕೊಳ್ಳೋದು ಹೆಂಗೆ ಅಂತೇಳಿ ನೀವು ಕೇಳ್ತಾ ಇರ್ಬೋದು. ನೆವಿಲ್ ಹೇಳ್ತಾರೆ, 20 ವರ್ಷ ಹಿಂದೆ ಯಾವುದೋ ಒಂದು ಘಟನೆ ನಡೆದಿರುತ್ತೆ, ನಿಮಗೆ ಹಂಗಾಗೋದು ಇಷ್ಟ ಇರಲ್ಲ. ಈಗ ಏನ್ ಮಾಡೋದು? ಪಾಸ್ಟ್ ಅನ್ನು ಯಾರು ಚೇಂಜ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ನೆವಿಲ್ ಹೇಳ್ತಾರೆ, ಮನಸ್ಸಿನಲ್ಲಿ ನಮ್ಮ ಇಮ್ಯಾಜಿನೇಷನ್ಗೆ ಎಲ್ಲ ಸಾಧ್ಯ. ಹಾಗಂತೇಳಿ ಹೊರಗಡೆ ಏನೂ ಆಗದೇ ಇಲ್ಲ, ಬರೀ ಮನಸ್ಸಿನ ಆಗುತ್ತೆ ಹಾಗಲ್ಲ ನಾ ಹೇಳ್ತಾ ಇರೋದು. ಇಲ್ಲಿ ನಮ್ಮ ಮೇನ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ನಮ್ಮ ಏಮ್ ಏನು ಅಂತಂದ್ರೆ, ಏನಾಗ್ಬಿಟ್ಟಿದೆ, ಏನಾಗಬೇಕು ಅನ್ನೋದು ಜಸ್ಟ್ ಇಮ್ಯಾಜಿನ್ ಮಾಡ್ಬಿಟ್ಟು ಅದು ಏನೋ ಬರ್ಸೋದಲ್ಲ. ನಮ್ಮ ಮನಸ್ಸುಗಳನ್ನ
ಎಷ್ಟು ಹೈ ಫ್ರೀಕ್ವೆನ್ಸಿಯಲ್ಲಿ ಇಡ್ತಿರೋ ಅಷ್ಟು ಈಸಿಯಾಗಿ ಈ ಮುಂದೆ ಸಿಗ್ತಕ್ಕಂಥ ಘಟನೆಗಳು ಆಗ್ತಾ ಹೋಗ್ತವೆ ಅನ್ನೋದು ಇದರ ಹಿಂದಿನ ಸಾರ. ಆದ್ದರಿಂದ 20 ವರ್ಷದ ಹಿಂದೆ ಏನೋ ಒಂದು ಘಟನೆ ಆಗಿರುತ್ತೆ ಅಥವಾ 10 ವರ್ಷದಿಂದ ಏನೋ ಆಗಿರುತ್ತೆ, ಅಲ್ಲಿಗೆ ನೀವು ಮತ್ತೆ ಹೋಗ್ಬೋದು. ಅಲ್ಲಿಗೆ ಹೋಗಿ ಆ ಪಾಯಿಂಟಲ್ಲಿ ಹೋಗಿ ಆ ಪಾಯಿಂಟ್ ನಿಮಗೆ ಯಾವ ಫೀಲಿಂಗನ್ನು ಉಂಟು ಮಾಡಿದೆ ಅಂತ ನೋಡ್ಬಿಟ್ಟು ಅದನ್ನು ಚೇಂಜ್ ಮಾಡ್ಬೋದು. ಇದಕ್ಕೆ ಅವರು ರಿವಿಷನ್ ಟೆಕ್ನಿಕ್ ಅಂತಾರೆ. ಇದು ಯಾಕೆ ಮಾಡಬೇಕು? ನಡೆದು ಹೋಗಿದೆ, ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನ ಮತ್ತೆ ಯಾಕೆ ನೆನೆಸ್ಕೋಬೇಕು? ಮತ್ತೆ ಯಾಕೆ ಅಲ್ಲಿ ಹೋಗಿ ಹಂಗೆ ಆಗಿದ್ರೆ ಚೆನ್ನಾಗಿರ್ತಿತ್ತು, ಅವ್ರು ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆಲ್ಲ ಯಾಕೆ ಮಾಡಬೇಕು ಅಂತಂದ್ರೆ ಒಂದು ರೀಸನ್ ಇದೆ. ನೆವಿಲ್ ಇದು ಹೇಳಿದ್ದಕ್ಕೂ ಒಂದು ರೀಸನ್ ಇದೆ. ಈ ರೀಸನ್ನ ವೈಜ್ಞಾನಿಕವಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡ್ತೀವಿ. ಮೊಬೈಲಲ್ಲಿ ಕ್ಯಾರಿಯರ್ ಇರುತ್ತೆ, ಏರ್ಟೆಲ್ಲು, ಆಮೇಲೆ ಇದು ಜಿಯೋ, ಈ ಥರ ಯಾವುದಾದ್ರು ಬೇರೆ ಬೇರೆ ದೇಶಗಳಲ್ಲಿ ಟೆಲಿಕಮ್ಯುನಿಕೇಶನ್ ಅವರು ಕ್ಯಾರಿಯರ್ ಇರ್ತಲ್ಲ, ಅವರು ಪರ್ಟಿಕ್ಯುಲರ್ ಸ್ಪೆಕ್ಟ್ರಮ್ ಅಂತ ತೊಗೊತಾರೆ. ಈ ಸ್ಪೆಕ್ಟ್ರಮ್ ಹಗರಣ, 2G ಹಗರಣ ಹಂಗೆಲ್ಲ ಕೇಳ್ತಾರಲ್ಲ ಆ ಥರ. ಅಂದರೆ ಅವರು ಯಾರು ಓನರ್ ಇರ್ತಾರೆ, ನೆಟ್ವರ್ಕ್ ಪ್ರೊವೈಡರು, ಅವರು ಆ ಪಾರ್ಟ್ ಆಫ್ ಫ್ರೀಕ್ವೆನ್ಸಿನ, ಈಗ ಏರ್ಟೆಲ್ ಅಂತಂದರೆ 1 GHz, ಜಿಯೋ ಅಂತಂದರೆ 2 GHz ಅಂದರೆ ಫ್ರೀಕ್ವೆನ್ಸಿ, ಅದನ್ನು ತಗೊಳ್ತಾರೆ. ಆ ಯೂಸರ್ಸ್ಗಳು ಅಷ್ಟು ಆ ಫ್ರೀಕ್ವೆನ್ಸಿ ಬ್ಯಾಂಡ್ ವಿಡ್ತ್ ಒಳಗಡೆ ಅಷ್ಟೇ ಮಾತಾಡಬೇಕು, ಅದಕ್ಕಿಂತ ಆಚೆ ಹೋಗೋಕ್ಕಾಗಲ್ಲ. ಯಾಕಂದರೆ ಜಿಯೋದವರು ಇಷ್ಟೇ ಅಂತ ಅವರು ಫಿಕ್ಸ್ ಮಾಡಿರ್ತಾರೆ, ಅವರು ತಗೊಂಡಿರ್ತಾರೆ, ಎಷ್ಟೋ ಒಂದು ಹಣ ಕೊಟ್ಬಿಟ್ಟು ಆ ಸ್ಪೆಕ್ಟ್ರಮ್ನ ತಗೊಂಡಿರ್ತಾರೆ. ಈಗ ಈ ಥರ ಒಂದು ಚಾನಲಲ್ಲಿ ಒಂದು ಫ್ರೀಕ್ವೆನ್ಸಿನ ಮಾತಾಡ್ತಾ ಇದ್ದೀನಿ, ಆದರೆ ಅನ್ವಾಂಟೆಡ್ ಫ್ರೀಕ್ವೆನ್ಸಿಗಳು ಅಂದರೆ ಬೇರೆ ಬೇರೆ ಚಾನಲಿಂದ ಬಂದು ಅದಕ್ಕೆ ಇಂಟರ್ಫಿರೆನ್ಸ್ ಆದರೆ, ಅಂದರೆ ಕೊಲೈಡ್ ಆತಂದರೆ ನಮಗೆ ಬರಬಾರ್ದಂಥ ರಿಸಲ್ಟ್ಗಳು ಬರುತ್ತೆ. ಅಥವಾ ಇದ್ದಕ್ಕಿದ್ದಂಗೆ ಕಾಲ್ ಡ್ರಾಪ್ ಆಗೋದು, ಅಥವಾ ಯಾರೋ ಮಾತಾಡಿದ್ದು ಯಾರಿಗೋ ಕೇಳೋದು, ಹಿಂಗೆಲ್ಲ ಆಗ್ತಿರುತ್ತೆ ನೋಡಿ ಕೆಲವೊಂದ್ಸಲ. ಲೀಕೇಜ್ ಆಗೋದು, ಬೇರೆ ಸ್ಪೆಕ್ಟ್ರಮಿಂದ ನಮಗೆ ಲೀಕೇಜ್ ಆಗೋದು, ಇದಕ್ಕೆ ನಾವು ಸ್ಪೂರಿಯಸ್ ಎಮಿಷನ್ಸ್ ಅಂತ ಕರಿತೀವಿ. ಇದು ಭಾಳ ಟೆಕ್ನಿಕಲ್ ಪದ ಆಗಿದ್ರು ಕೂಡ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತಂದರೆ, ಒಂದು ಫ್ರೀಕ್ವೆನ್ಸಿಯಲ್ಲಿ ನಾವು ಇರಬೇಕು ಅಂತ ಡಿಸೈಡ್ ಮಾಡ್ತೀವಿ. ಅಂದರೆ ಒಂದು ಗೋಲು, ಒಂದು ಏಮು, ಒಂದು ಫೀಲಿಂಗು, ಒಂದು ಹ್ಯಾಪಿನೆಸ್ಸು, ಒಂದು ಡೈರೆಕ್ಷನಲ್ಲಿ ನಾನು ಹೋಗಬೇಕು, ನನಗೆ ಅದು ಬೇಕು. ಈ ಥರ ಎಲ್ಲರಿಗೂ ಒಂದಿರುತ್ತೆ, ಯಾವುದೋ ಒಂದು ಆಗಬೇಕು. ಆದರೆ ಅದನ್ನು ತಪ್ಸಕ್ಕೋಸ್ಕರ ಎಷ್ಟೊಂದು ಶಕ್ತಿಗಳು ಹೊರಗಿಂದ ಕೆಲಸ ಮಾಡ್ತವೆ. ಈ ಶಕ್ತಿಗಳು ಕೆಲವೊಂದ್ಸಲ ನಮ್ಮ ಮೇನ್ ಗೋಲ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ರೈಸ್ ಆಗ್ಬಿಡುತ್ತೆ. ಗ್ರಾಫಲ್ಲಿ ನೋಡೋ ಪ್ರಕಾರ ಒಂದು ಫ್ರೀಕ್ವೆನ್ಸಿಯಲ್ಲಿ ಬರ್ತಕ್ಕಂಥ ಸ್ಪೈಕು ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಬಂದು ಇದಕ್ಕೆ ಸ್ಪೂರಿಯಸ್ ಎಮಿಷನ್ಸ್ ಅಂತ ಕರಿತೀವಿ. ಅಂದರೆ ನಮಗೆ ಬೇಕಾಗಿರೋ ಸ್ಪೈಕೇ ಬೇರೆ, ಎಕ್ಸ್ಟ್ರಾ ಸ್ಪೈಕ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಅವಾಗ ಮನದಲ್ಲಿ ಕನ್ಫ್ಯೂಷನ್, ಇದಾಗುತ್ತಾ ಅಂತ. ಹಾಗಿದ್ದ ಮೇಲೆ ಈ ಥರ ಬೇರೆ ಫ್ರೀಕ್ವೆನ್ಸಿಗಳು ನಮಗೆ ಹೀಗೆ ಅಟ್ಯಾಕ್ ಮಾಡ್ತಿದಾವಲ್ಲ, ಬೇರೆ ಹಿಂಗೆ ಅಫೆಕ್ಟ್ ಮಾಡ್ತಿದಾವಲ್ಲ, ಇದನ್ನ ಏನು ಮಾಡಬೇಕು? ಭಾಳ ಸಿಂಪಲ್ಲು. ಒಂದು ಗೋಲನ್ನು, ಒಂದು ಏಮನ್ನು ನಾನು ಇಟ್ಕೊಂಡಿದ್ದೀನಿ ಲೈಫಲ್ಲಿ ಅಂತಂದರೆ, ಉಳಿದಿರೋ ಏನೇ ಬಂದರೂ ಕೂಡ, ಅಂದರೆ ಇವು ಅನ್ವಾಂಟೆಡ್ ಸ್ಪೈಕ್ ಅಂತ ಏನಂದೆ, ಇದಕ್ಕೆ ಮೆಮೊರೀಸ್ ಅಂತ ಕರೀತಾರೆ. ಯಾವ ಥರ ಘಟನೆ ಆಗಬಾರ್ದಿತ್ತು ಅಂತ ನಾವು ಅನ್ಕೊಳ್ತೀವಲ್ಲ ಅದಕ್ಕೆ ಸ್ಪೂರಿಯಸ್ ಎಮಿಷನ್ಸ್ ಅಂತ ಕರಿತೀವಿ. ಇದನ್ನು ನಾವು ಫಿಲ್ಟರ್ ಮಾಡಬೇಕು. ಇದನ್ನು ಫಿಲ್ಟರ್ ಮಾಡಿದರೆ ನಮಗೆ ಏನು ಬೇಕೋ ಅದಷ್ಟೇ ಕಾಣ್ತಾ ಇರುತ್ತೆ. ಅಂದರೆ ಉಳಿದಿದ್ದೆಲ್ಲ ಹೋಗ್ಬಿಡುತ್ತಾ ಫಿಲ್ಟರ್ ಮಾಡಿದರೆ? ಇಲ್ಲ, ಹೋಗಲ್ಲ. ಈಗ ಮನೆಯಲ್ಲಿ ವಾಟರ್ ಫಿಲ್ಟರ್ ಇರುತ್ತೆ, ವಾಟರ್ ಫಿಲ್ಟರ್ ಎಲ್ಲ ಏನೇನೋ ಬ್ಯಾಕ್ಟೀರಿಯಾಗಳನ್ನೆಲ್ಲ ಸಾಯಿಸ್ಬಿಟ್ಟು, ಆಮೇಲೆ ಅದರೊಳಗಿರೋ ಕಲ್ಲು ಮಣ್ಣು ಏನಾದರೂ ಹೊಲಸು ನೀರಲ್ಲಿ ಬರ್ತಾ ಇದ್ರೆ ಅದೆಲ್ಲ ಫಿಲ್ಟರ್ ಮಾಡಿ ಒಳ್ಳೆ ನೀರನ್ನೇನೋ ಕೊಡುತ್ತೆ. ಆದರೆ ಆ ಕಲ್ಲು ಮಣ್ಣುಗಳು ಎಲ್ಲ ಹೋಗಲ್ಲ. ಒಂದು ಕಡೆ ಶೇಖರಣೆ ಆಗಿರುತ್ತೆ. ಆ ಶೇಖರಣೆ ಆಗಿರೋ ಪಾರ್ಟ್ ನಮಗೆ ಬೇಡ. ಅದೇ ಥರ ನಮ್ಮ ಪಾಸ್ಟನ್ನು ಚೇಂಜ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಆದರೆ ರಿವಿಷನ್ ಟೆಕ್ನಿಕ್ಕನ್ನು ಮಾಡುವುದರ ಮೂಲಕ ಪಾಸ್ಟ್ ಹಿಂಗಾಗಿತ್ತು ಅಂತ ಏನು ಒಂದು ಸ್ಯಾಡ್ ಫೀಲಿಂಗ್ಸ್ ಇವಾಗ ನಮಗೆ ಬರ್ತಾ ಇದೆ, ಅದನ್ನು ಚೇಂಜ್ ಮಾಡಿಬಿಟ್ರೆ, ಹಿಂಗಾಗೇ ಇಲ್ಲ, ನಾನು ಅದನ್ನು ಕನ್ಸಿಡರ್ ಮಾಡಲ್ಲ, ಹಿಂಗೆ ರಿಜೆಕ್ಷನ್ ಆಗಿದೆ, ಇಲ್ಲ ನಾನು ಅದನ್ನು ಒಪ್ಪಲ್ಲ, ಯಾಕೆಂತಂದ್ರೆ ನಾನು ಡಿಸರ್ವ್ ಇದ್ದೀನಿ, ನಾನು ಕಷ್ಟಪಡ್ತಾ ಇದ್ದೀನಿ, ನನಗೆ ಬೇಕಾಗಿರೋ ರಿಸಲ್ಟ್ ಸಿಗ್ತಾ ಇದೆ. ಈ ಥರ ಒಂದು ಛಲ ಬರ್ಸಂಥದ್ದು ಆ ಫಿಲ್ಟ್ರಿಂದ ಬರ್ತಾ ಹೋಗುತ್ತೆ. ಈಗ ನೀವು ಬ್ಲೂ ಕಲರ್ ಫಿಲ್ಟರ್ ಹಾಕಿದರೆ, ಸ್ಪೆಕ್ಟ್ ಹಾಕಿದರೆ, ಲೈಕ್ ಪ್ರಪಂಚ ಎಲ್ಲ ಬ್ಲೂ ಕಲರ್ ಕಾಣುತ್ತೆ. ಪ್ರಪಂಚ ಬ್ಲೂ ಕಲರ್ ಕಾಣ್ತಾ ಇದೆ ಅಂತ ಎಲ್ಲ ಬ್ಲೂ ಇದೆಯಾ? ಇಲ್ಲ. ಎಲ್ಲ ಬ್ಲೂ ಇರಂಗೆ ನೀವು ನೋಡ್ತಾ ಇದ್ದೀರಾ. ಅದು ಲಾ ಆಫ್ ರಿವಿಷನ್ ಟೆಕ್ನಿಕ್ನ ಮೇನ್ ಉದ್ದೇಶ. ನೆವಿಲ್ ಅದನ್ನೇ ಹೇಳ್ತಾರೆ, ಯಾವಾಗ ಮನುಷ್ಯನಲ್ಲಿ ಮೆಮೊರಿಗಳು ಕಾಡೋದು ನಿಲ್ಲಿಸ್ತಾವೋ, ಹಿಂಗಾಗಬಾರ್ದಿತ್ತು ಅಥವಾ ಕಂಟಿನ್ಯೂಸ್ ಆಗಿ ನಾವು ಕಾನ್ಸ್ಟೆಂಟ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಮೆಮೊರಿಗಳನ್ನು. ಇವತ್ತು ಈ ಮನುಷ್ಯ ಹಿಂಗೆ ಕಾಣ್ತಾ ಇದ್ದಾನೆ ಅಂತಂದ್ರೆ ಬರೀ ಈ ಕ್ಷಣಕ್ಕಲ್ಲ, ಅವನು ಇಷ್ಟು ವರ್ಷಗಳಿಂದ ಏನೇನಾಗಿತ್ತು ಅವನ ತಲೆಯಲ್ಲಿ ಅದು ಕೂತು ಅವನ ವ್ಯಕ್ತಿತ್ವ ಫಾರ್ಮ್ ಆಗಿದೆ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಒಂದು ಫೀಲಿಂಗನ್ನು ತಗೊಳ್ಳಿ. ಆ ಫೀಲಿಂಗ್ ಯಾಕೆ ಬರ್ತಾ ಇದೆ? ಆ ಫೀಲಿಂಗು ನನ್ನ ಮೇನ್ ಫೋಕಸ್ ಏನಿದೆ, ನನ್ನ ಮೇನ್ ಗೋಲ್ ಏನಿದೆ, ಅದಕ್ಕಿಂತ ಜಾಸ್ತಿ ಬರ್ತಿದೆಯಾ ಅನ್ವಾಂಟೆಡ್ ಫೀಲಿಂಗು? ನಾನು ಹೇಳಿದ್ನ ಸ್ಪೂರಿಯಸ್ ಎಮಿಷನ್ಸ್, ಅದರ್ ಫ್ರೀಕ್ವೆನ್ಸಿ,
ಅದನ್ನು ಹೆಂಗೆ ಕಡಿಮೆ ಮಾಡೋದು? ಫಿಲ್ಟರ್ ಮಾಡಬೇಕು. ಈ ಫಿಲ್ಟರ್ ಮಾಡೋದ್ರಿಂದ ಈ ಅನ್ವಾಂಟೆಡ್ ಫ್ರೀಕ್ವೆನ್ಸಿಗಳು ಕಡಿಮೆ ಆದಂಗೆ ಇಲ್ಲಿ ಏನಾಗುತ್ತೆ, ನಮ್ಮ ಫ್ಯೂಚರನ್ನು ಫ್ಯೂಚರನ್ನು ನಮಗೆ ಹೇಗೆ ಬೇಕಾಗೆ ಕ್ರಿಯೇಟ್ ಮಾಡೋಂಥ ಶಕ್ತಿ ಇರಬೇಕು ಅಂತಂದ್ರೆ ಏನು ಮಾಡಬೇಕು? ಮನಸ್ಸು ಸ್ಟಿಲ್ ಆಗಿರಬೇಕು. ಮನಸ್ಸು ಸ್ಟಿಲ್ ಆಗಿದ್ರೆ ನೀವು ಏನು ಬೇಕಾದನ್ನು ಮಾಡ್ಬೋದು. ಆದರೆ ಮನಸ್ಸೇ ನಿಮಗೆ ಈ ಥರ ತಳಮಳಗಳು ಬೇರೆ ಬೇರೆ ಫ್ರೀಕ್ವೆನ್ಸಿಗಳಿಂದ ಅಲ್ಲಾಡ್ತಾ ಇತ್ತಂದರೆ, ಫಿಲ್ಟರ್ ಮಾಡಿಲ್ಲ ಅಂತಂದರೆ, ನೀವು ಅದೇ ಕಾನ್ಸ್ಟೆಂಟ್ಲಿ ಪಾಸ್ಟಲ್ಲಿ ಆಗಿದ್ದ ನೆನಪುಗಳನ್ನು ಪದೇ ಪದೇ ನೆನೆಸಿ ಓಕೆ ಇದೇ ನಿಜ ಅದು ಯಾವಾಗ ನಡೆದಿರೋ ಘಟನೆಗಳಿಂದಲ್ಲ ನಮಗೆ ಆ ಥರ ಬಾದರ್ ಆಗೋದು. ಘಟನೆಗಳು ಮಾಡ್ತಾವಲ್ಲ ಫೀಲಿಂಗು ಈ ಕ್ಷಣಕ್ಕೆ, ಅದರಿಂದ ಬಾದರ್ ಆಗೋದು. ಆದ್ದರಿಂದ ನೆವಿಲ್ ಹೇಳಿದ್ದು ಘಟನೆಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿ, ಆದರೆ ಮನಸ್ಸಿನಲ್ಲಿ ಆ ಒಂದು ಕಾಲಕ್ಕೆ ನೀವು ಮನಸ್ಸಿನಲ್ಲಿ ಟೈಮ್ ಟ್ರಾವೆಲ್ ಮಾಡಿ ಅದನ್ನು ಚೇಂಜ್ ಮಾಡಿಬಿಟ್ಟು, ಆ ಸಿನಾರಿಯೋನೇ ಚೇಂಜ್ ಮಾಡಿಬಿಟ್ಟು ಪ್ರೆಸೆಂಟ್ ಮೂಮೆಂಟಲ್ಲಿ ಅದರಿಂದ ಬರ್ತಕ್ಕಂಥ ಬ್ಯಾಡ್ ಫೀಲಿಂಗ್ಸ್ ಏನಿದೆ ಅದನ್ನು ತೆಗೆದುಹಾಕಿ ಒಳ್ಳೆ ಫೀಲಿಂಗ್ಸ್ ಆಗಿ ಪಾಸಿಟಿವ್ ಫ್ರೀಕ್ವೆನ್ಸಿಯಲ್ಲಿ ಇರಬೇಕು. ಆವಾಗ ನೀವು ಆ ಪಾಸಿಟಿವ್ ಫ್ರೀಕ್ವೆನ್ಸಿಯಲ್ಲಿ ಇದ್ದಾಗ ಮುಂದೆ ಯಾವ ಥರ ಬೇಕೋ ಆ ಥರ ಮಾಡೋಂಥ ಶಕ್ತಿ ನಿಮ್ಮ ಮನಸ್ಸೇ ತಾನಾಗೆ ಒಳಗಿಂದ ಬಂದ್ಬಿಡುತ್ತೆ. ಅದಕ್ಕೆ ಅವ್ರು ಹೇಳಿದ್ದು ಆ್ಯಸ್ ವಿತಿನ್ ಸೋ ವಿತೌಟ್ ಅಂತ. ಒಳಗಿಂದ ನೀವು ಏನನ್ನ ಪ್ರಪಂಚವನ್ನು ನೋಡ್ತಿರೋ ಹಾಗೆ ಹೊರಗಿಂದ ನಿಮಗೆ ಪ್ರಪಂಚ ಕಾಣುತ್ತೆ. ಯಾಕೆ ಅಂತಂದರೆ ರಿಯಾಲಿಟಿಯಲ್ಲಿ ಒಳಗೆ ಹೊರಗೆ ಅನ್ನೋದು ಏನೂ ಇಲ್ಲ. ಯು ಆರ್ ದ ಯೂನಿವರ್ಸ್. ನೀವೇ ಯೂನಿವರ್ಸ್ ಅಂದರೆ ನೀವೇ, ಬ್ರಹ್ಮಾಂಡ ಅಂದರೆ ನೀವೇ. ಇವತ್ತು ಈ ಕ್ಷಣದಲ್ಲಿ ನೀವಾಗಿರೋಕ್ಕೆ ನೀವು ಹೆಮ್ಮೆ ಪಡಬೇಕು. ನೀವಾಗಿಲ್ಲ ಅಂತಂದರೆ ಯಾಕೆ ಹೆಮ್ಮೆ ಪಡಬೇಕು ಅಂತಂದರೆ, ಇಲ್ಲ ನಾನು ಸಾಮಾನ್ಯ ಮನುಷ್ಯ, ನಾನೇನು ಸಾಧನೆ ಮಾಡಿಲ್ಲ, ಯಾಕೆ ಹೆಮ್ಮೆ ಪಡಲಿ, ನಾನು ಯಾರಿಗೂ ಹೆಲ್ಪ್ ಮಾಡಿಲ್ಲ, ಕಷ್ಟಪಟ್ಟಿಲ್ಲ ಅಂತಂದರೆ ಅದಲ್ಲ, ಅದು ನೆಪ ಕೊಡೋದು. ಈ ಕ್ಷಣದಲ್ಲಿ ನೀವಾಗಿಲ್ಲ ಅಂತಂದರೆ ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ ಹಿಂದೆ ಮುಂದೆ ಯಾವತ್ತಿಗೂ ನೀವಾಗಕ್ಕೆ ಯಾರೂ ಸಾಧ್ಯ ಇಲ್ಲ. ಇದೇ ನಿಮ್ಮನ್ನು ಭಾಳ ಸ್ಪೆಷಲ್ ಆಗಿ ಮಾಡುತ್ತೆ. ಈ ಒಂದು ಸಂಗತಿನೇ ಸಾಕು. ಇವತ್ತು ನಾನಾಗಿಲ್ಲ ಅಂತಂದ್ರೆ ನಾನು ಯಾರು ಆಗಲ್ಲ, ಯಾರು ನಾನಾಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವೇನೋ ಸ್ಪೆಷಲ್ ಇದ್ದೀರಾ. ನಿಮ್ಮನ್ನ ಯಾರು ಆಗಕ್ಕೆ, ನಿಮ್ಮ ಪ್ಲೇಸನ್ನು ಯಾರು ತುಂಬಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನೀವೇನೋ ಸ್ಪೆಷಲ್ ಇದ್ದೀರಾ. ಯಾವುದು ಸ್ಪೆಷಲ್ ಇರುತ್ತೆ? ಬ್ರಹ್ಮಾಂಡ ಸ್ಪೆಷಲ್ ಇರುತ್ತೆ, ಅದೇ ನೀವು. ಅದಕ್ಕೆ ಯು ಆರ್ ದ ಯೂನಿವರ್ಸ್ ಅಂತ. ಈ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹಂಚ್ಕೋಬೇಕಾಗಿತ್ತು. ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.